ಸ್ನೇಹಿತರೇ ನಮಸ್ಕಾರ. ನಾನು ರವೀಂದ್ರ ಜೋಶಿ. ತಮಗೆಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕವಾದಂಥ ಶುಭಾಶಯಗಳು, ಶುಭೇಚ್ಛೆಗಳು. ನನಗಿಂತ ವಯಸ್ಸಿನಲ್ಲಿ ತುಂಬ ಹಿರಿಯರು ನಮ್ಮ ವಾಹಿನಿಯನ್ನು ನೋಡ್ತೀರಿ. ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲಿರಬೇಕು, ನಮ್ಮ ಸಿಬ್ಬಂದಿ ವರ್ಗದ ಮೇಲಿರಬೇಕು. ತಮಗೂ ಕೂಡ ದೇವರು ಸುದೀರ್ಘವಾದಂಥ ಆಯುಷ್ಯವನ್ನು ಕೊಡಲಿ, ಐಶ್ವರ್ಯವನ್ನು ಕೊಡಲಿ, ನೆಮ್ಮದಿಯನ್ನು ಕೊಡಲಿ, ನವಚೈತನ್ಯ ಉಂಟಾಗಲಿ, ನವ ಸಂವತ್ಸರ ನವ ಪಲ್ಲವಿ. ಮತ್ತು ಯಥಾ ಪ್ರಕಾರ ಇವತ್ತು ಬೆಳಗಿನ ಸಂಚಿಕೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಅನಿವಾರ್ಯ ಸಂದರ್ಭದಲ್ಲಿ ಯುದ್ಧದ ಕುರಿತೇ ಮಾತನಾಡಬೇಕಾದಂಥ ಸಂದರ್ಭ ಒದಗಿರೋದರಿಂದ ಒಂದಷ್ಟು ಮಾಹಿತಿಗಳನ್ನು ಈ ಸಂಚಿಕೆಯಲ್ಲಿ ನೀಡ್ತೀನಿ. ಹಬ್ಬವಾಗಿರೋದರಿಂದ ಇವತ್ತು 3 ಸಂಚಿಕೆಗಳು ಬರಲಾರವು ಅನ್ಕೋತೀನಿ. ಈ ಸಂಚಿಕೆಯಲ್ಲಿ ಎಷ್ಟು ಹೆಚ್ಚು ಸಾಧ್ಯವೋ ಅಷ್ಟು ವಿಷಯಗಳನ್ನು ಕೊಡುವ ಪ್ರಯತ್ನ ಮಾಡ್ತೀನಿ. ಮೊದಲನೇದಾಗಿ ಇಸ್ರೇಲ್ ಮತ್ತು ಇರಾನ್ ಯುದ್ಧ ಇದೆಯಲ್ಲ, ಅಥವಾ ಅಮೇರಿಕ ಮತ್ತು ಇರಾನ್ ಯುದ್ಧ ಇದೆಯಲ್ಲ, ಈ ಯುದ್ಧದಲ್ಲಿ ಮಧ್ಯಸ್ಥಿಕೆಯನ್ನು ಮಾಡುವಂಥ ಅಥವಾ ನೆಗೋಷಿಯೇಷನ್ಗೆ ಯೋಗ್ಯನಾದಂಥ ಒಬ್ಬನೇ ಒಬ್ಬ ವ್ಯಕ್ತಿ ಉಳಿದಿದ್ದ. ಆ ವ್ಯಕ್ತಿಯನ್ನು ಕೂಡ ನಿನ್ನೆ 18ನೇ ದಿವಸದ ಯುದ್ಧದಲ್ಲಿ ಇಸ್ರೇಲ್ ಮುಗಿಸಿಬಿಟ್ಟಿದೆ. ಆತನ ಹೆಸರು ಅಲಿ ಲ್ಯಾರಿ ಜಾನಿ ಅಂತ ಈತನ ಹೆಸರು. ಈತ ಸುಪ್ರೀಂ ನ್ಯಾಷನಲ್ ಸೆಕ್ಯೂರಿಟಿ ಕೌನ್ಸಿಲ್ನ ಕಾರ್ಯದರ್ಶಿ. ಇಡೀ ನೆಗೋಷಿಯೇಷನ್ ಇದೆಲ್ಲ, ನ್ಯೂಕ್ಲಿಯರ್ ಡೀಲು, ಆಮೇಲೆ ಅಮೆರಿಕದ ಜೊತೆ ಪಾಶ್ಚಿಮಾತ್ಯ ರಾಷ್ಟ್ರಗಳ ಜೊತೆ ಮಾತುಕತೆ, ಸಂಧಾನ, ಯುದ್ಧವನ್ನು ಮಾಡಬೇಕಾ ಮಾಡಬಾರ್ದಂತ ತೀರ್ಮಾನ ಮಾಡುವುದು, ಯುದ್ಧವನ್ನು ಮಾಡುವುದಾದರೆ ಯಾವ ರೀತಿಯಲ್ಲಿ ಇದು ಮುಂದುವರಿಬೇಕು ಅಂತ ತೀರ್ಮಾನ ಮಾಡುವುದು, ಎಲ್ಲವನ್ನೂ ಕೂಡ ತೀರ್ಮಾನ ಮಾಡ್ತಾ ಇದ್ದ ವ್ಯಕ್ತಿ ಅಲಿ ಲ್ಯಾರಿ ಜಾನಿ. ಈತ ಪರಮೋಚ್ಚ ನಾಯಕ ಖೊಮ್ನಿಯ ನಂತರ ಇದ್ದಂಥ ವ್ಯಕ್ತಿ ಈತ. ಎಲ್ಲವೂ ಈತನ ಮೇಲೆ ನಿರ್ಭರ ಆಗಿತ್ತು. ಈತ ಮೊನ್ನೆ ಏನು ಮಾಡ್ತಾನೆ, ಕುರ್ದಿಶ್ ರ್ಯಾಲಿಯಲ್ಲಿ ಹೋಗ್ತಾನೆ ಟೆಹರಾನ್ ನಗರದಲ್ಲಿ. ನೋಡಿ, ಈತನಿಗೆ ತನಗೆ ಆಪತ್ತು ಇದೆ ಅಂತ ತುಂಬ ಚೆನ್ನಾಗಿ ಗೊತ್ತಿದೆ. ತನ್ನನ್ನು ಹೊಡೆದು ಹಾಕಲಿಕ್ಕೆ ಇಸ್ರೇಲ್ ಕಾಯ್ಕೊಂಡು ಕೂತಿದೆ ಅಂತ ಗೊತ್ತಿದೆ. ಈತ ಪ್ಯಾಲೆಸ್ಟೈನಿಯನ್ ಮೆರವಣಿಗೆಯಲ್ಲಿ ಹಾಡೇ ಹಗಲು ಮಠ ಮಧ್ಯಾಹ್ನ ರಸ್ತೆಯಲ್ಲಿ ಮೆರವಣಿಗೆಯಲ್ಲಿ ಪಾಲ್ಗೊಳ್ತಾನೆ. ಆತನನ್ನು ಮೊಸಾದು ಟ್ರ್ಯಾಕ್ ಮಾಡ್ತಾ ಹೋಗುತ್ತೆ. ಎಲ್ಲಿ ಹೋಗ್ತಾನೆ ಇವನು, ಎಲ್ಲಿ ಹೋದ, ಎಲ್ಲಿ ಹೋಗಿ ಸೇರಿಕೊಂಡ, ಎಲ್ಲವನ್ನೂ ನೋಡುತ್ತೆ. ಕೊನೆಗೆ ಆತನನ್ನು ಸರಿಯಾದ ಸಮಯಕ್ಕೆ ಮುಗಿಸಿ ಹಾಕತ್ತೆ. ಟೆಹರಾನ್ನ ಸುದ್ದಿ ಸಂಸ್ಥೆ ಹೇಳುತ್ತೆ, ಅತ್ಯಂತ ಪವಿತ್ರ ಮಾಸದಲ್ಲಿ ನಮ್ಮ ಅಲಿ ಲ್ಯಾರಿ ಜಾನಿಯವರು ಹುತಾತ್ಮರಾಗಿದ್ದಾರೆ, ಎಂಥ ಪುಣ್ಯವಂತ ಅಂತ ಅಲ್ಲಿಯ ಪತ್ರಿಕೆ ಹೇಳುತ್ತೆ. ಅಂದರೆ ಸಾಯುವುದನ್ನು ವೈಭವೀಕರಿಸುವುದು ಮತ್ತು ಅದು ಒಳ್ಳೆಯದು ಅಂತ ಭಾವಿಸುವುದು ಬಹುಶಃ ಈ ಮುಸಲ್ಮಾನರಲ್ಲಿ ಮಾತ್ರ ಸಾಧ್ಯ ಅಂತ ನನಗನ್ನಿಸುತ್ತೆ. ನೋಡಿ, ಮೊದಲು ಖಾಮ್ನಿಯನ್ನು ಮುಗಿಸಲಾಯಿತು. ಖಾಮ್ನಿಯೇ ಮತ್ತು ಖಾಮ್ನಿಯ ಜೊತೆ ಇದ್ದಂಥ 48 ಜನ ಟಾಪ್ ಲೆವೆಲ್ ಲೀಡರ್ಸ್ ಯಾರಿದ್ದಾರೆ ಎಲ್ಲರನ್ನು ಮುಗಿಸಲಾಯಿತು. ಮುಗಿಸಿದ ಮೇಲೆ ಆ ಜಾಗಕ್ಕೆ ಉತ್ತರಾಧಿಕಾರಿ ಅಂತ ಆತನ ಮಗನನ್ನು ತರಲಾಯಿತು, ಮೊಸ್ತಬಾ ಅಲಿ ಖಾಮ್ನಿಯೇ. ಆತನನ್ನು ಈಗ ರಷ್ಯಾದಲ್ಲಿ ಚಿಕಿತ್ಸೆ ಕೊಡ್ತಾ ಇದ್ದಾರೆ, ಅಲ್ಲಿದ್ದಾನೆ ಅಂತ ಅಲ್ಲಿಯ ಪತ್ರಿಕೆಗಳೇ, ಅಲ್ಲಿಯ ಸುದ್ದಿ ಸಂಸ್ಥೆಗಳೇ ಹೇಳ್ತಾ ಇದ್ದಾವೆ. ಇರಾನ್ನಲ್ಲಿ ಆಗಲಾರದಂಥ ಚಿಕಿತ್ಸೆ ನೀಡಬೇಕಾದ ಅನಿವಾರ್ಯತೆ ಯಾಕೆ ಬಂದಿದೆ ಅನ್ನೋದನ್ನು ಈಗ ಇರಾನೇ ಹೇಳಬೇಕು. ಅಂಥ ಭೀಕರವಾದಂಥ ಗಾಯಾಳು ಆತ ಆಗಿರಬೇಕು ಅಂತ ನನಗನ್ಸುತ್ತೆ. ಅವರಿಬ್ಬರೂ ಇಲ್ಲ. ಆ ಜಾಗದಲ್ಲಿದ್ದವನು ಈ ಅಲಿ ಲ್ಯಾರಿ ಜಾನಿ. ನೀವು ಪ್ರತಿ ದಿವಸ ಸುದ್ದಿ ನೋಡುವಾಗ ಅಲಿ ಲ್ಯಾರಿ ಜಾನಿ ಹೇಗೆ ಹೇಳ್ತಾನೋ ಅದೇ ರೀತಿಯಾಗಿ ನಡೀತಾ ಇದ್ದದ್ದು. ನೋಡಿ, ಸ್ವತಃ ಅಲ್ಲಿಯ ರಾಷ್ಟ್ರಪತಿ ಪ್ರಧಾನಿಯವರ ಹೇಳಿಕೆ ಕೂಡ ನಗಣ್ಯ ಆಗೋದು. ಅವ್ರು ಹೇಳಿದ್ರು, ಅಲ್ಲಿ ಪ್ರಧಾನಿ ಹೇಳ್ತಾರೆ, ನಾವು ನಮ್ಮ ಸುತ್ತಮುತ್ತಲು ರಾಷ್ಟ್ರಗಳ ಮೇಲೆ, ಗಲ್ಫ್ ರಾಷ್ಟ್ರಗಳ ಮೇಲೆ ದಾಳಿ ಮಾಡಿದ್ರ ಬಗ್ಗೆ ನಮಗೆ ಬೇಸರ ಇದೆ, ನಾವು ಕ್ಷಮೆಯನ್ನು ಯಾಚಿಸ್ತೀವಿ ಅಂತ ಅಲ್ಲಿಯ ಸರ್ಕಾರ ಹೇಳುತ್ತೆ. ಆದರೆ ಇಸ್ಲಾಮಿಕ್ ರೆವಲ್ಯೂಷನ್ ಗಾರ್ಡ್ನ ಈ ಲ್ಯಾರಿ ಜಾನಿ ಮತ್ತೆ ಅವ್ರ ಮೇಲೆ ದಾಳಿ ಮಾಡು ಅಂತ ಹೇಳ್ತಾರೆ. ಗಲ್ಫ್ ರಾಷ್ಟ್ರಗಳ ಮೇಲೆ ದಾಳಿ, ಮತ್ತೆ ದುಬೈ ಮೇಲೆ ದಾಳಿ ಮಾಡು, ಮತ್ತೆ ಅಬುದಾಬಿ ಮೇಲೆ ಮಾಡು, ಕತಾರ್ ಮೇಲೆ ಮಾಡು, ಬಹರೇನ್ ಮೇಲೆ ಮಾಡು, ಟರ್ಕಿ ಮೇಲೆ ಮಾಡು, ಎಲ್ಲ ದೇಶದ ಮೇಲೆ ಮತ್ತೆ ದಾಳಿ. ಯಾವತ್ತು ಕ್ಷಮೆಯನ್ನು ಯಾಚಿಸಿದ್ರು ಅದಾದ ಮೇಲೆ ಭೀಕರತೆ ಜಾಸ್ತಿ ಆಯಿತು. 18ನೇ ದಿವಸ ಅತಿರೇಕಕ್ಕೆ ಹೋಗ್ಬಿಡ್ತು. ಇಡೀ ದುಬೈನಲ್ಲಿ ಅತ್ಯಂತ ಹೆಸರುವಾಸಿಯಾದಂಥ ಪ್ರದೇಶ ಯಾವುದು ಅಂತಂದರೆ ಪಾಮ್ ಜುಮೇರಾ ಅಂತೇಳಿ. ಪಾಮ್ ಜುಮೇರಾದಲ್ಲಿ ನಮ್ಮದೊಂದು ಪ್ರಾಪರ್ಟಿ ಇದೆ ಅಂದರೆ ಜಗತ್ತಿನಲ್ಲಿ ಇಂಥ ಅಗರ್ಭ ಶ್ರೀಮಂತರಿಗೆ ಹೆಮ್ಮೆಯ ವಿಷಯ, ಘನತೆಯ ವಿಷಯ. ನನ್ನೊಂದು ಒಂದು ಮನೆ ಇದೆ, ಅಲ್ಲಿ ವಿಲ್ಲಾ ಇದೆ ಪಾಮ್ ಜುಮೇರಾದಲ್ಲಿ ಅಂತೇಳಿ. ಪಾಮ್ ರೀತಿಯಲ್ಲಿ ಆ ಮನೆಗಳನ್ನು ಕಟ್ಕೊಂಡು ಹೋಗಲಾಗಿದೆ. ನೋಡಲಿಕ್ಕೆ ಅದು ಪವಾಡ ಸದೃಶ ಬಿಡಿ. ದುಬೈಯನ್ನು ಸೃಷ್ಟಿ ಮಾಡಿದ್ದು ಪವಾಡ ಸದೃಶ ಕೆಲಸ.
ಅಷ್ಟು ಸುಲಭವಾಗಿ ಅಂಥ ಒಂದು ನಗರವನ್ನು ಯಾರೂ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಅದು ಬಂಜರು ಮರುಭೂಮಿಯಲ್ಲಿ ಹಂಗೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಅದರಲ್ಲಿ ಅತ್ಯಂತ ಶ್ರೇಷ್ಠವಾಗಿದ್ದು ಈ ಪಾಮ್ ಜುಮೇರ. ನಿನ್ನೆ 18ನೇ ದಿವಸ ಪಾಮ್ ಜುಮೇರ ಪಕ್ಕದಲ್ಲೇ ಬಾಂಬ್ ಬ್ಲಾಸ್ಟ್ ಆಗಿದೆ, ಕ್ಷಿಪಣಿ ಬಂದು ಬಿದ್ದಿದೆ. ಅದರ ಡೆಬ್ರೀಸ್ ಎಲ್ಲ ಕಡೆ ಚೆಲ್ಲಾಪಿಲ್ಲಿಯಾಗಿದ್ದಾವೆ. ನಾನು ಯಾವುದೋ ಖಚಿತವಾದಂಥ ಮಾಹಿತಿ ಅದನ್ನು ಮಾತ್ರ ಹೇಳ್ತೀನಿ. ಗಾಸಿಪ್ಗಳನ್ನು, ಪ್ರೊಪಗ್ಯಾಂಡಗಳನ್ನು ನಮ್ಮ ಚಾನಲ್ನಲ್ಲಿ ನಾವು ಒಂದು ಬಿತ್ತರಿಸೋದು ಇಲ್ಲ. ಅಂಥ ಅತಿರೇಕಗಳ ಸುದ್ದಿಗಳು ನಮ್ಗೆ ಬೇಡ. ಅಂದರೆ ಅಲ್ಲಿಯ ಸರ್ಕಾರಕ್ಕೂ, ಇರಾನ್ನ ಸರ್ಕಾರಕ್ಕೂ ಮತ್ತು IRGCಗೂ ಸಂಬಂಧವೇ ಇಲ್ಲ. ಇಡೀ ಯುದ್ಧವನ್ನು ನಿಯಂತ್ರಣ ಮಾಡುವುದು ಅಲ್ಲಿಯ ಸರ್ಕಾರ ಅಲ್ಲ, ಅಲ್ಲಿಯ IRGC ಕೆಳಗಡೆ 31 ಪ್ರಾಂತ್ಯಗಳಿದ್ದಾವೆ. 31 ಪ್ರಾಂತ್ಯಗಳಲ್ಲಿ 31 ಕಮಾಂಡರ್ಗಳಿದ್ದಾರೆ. ಆ 31 ಕಮಾಂಡರ್ಗಳು ತಮಗಿಷ್ಟ ಬಂದ ಹಾಗೆ ಯುದ್ಧವನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಎಂಥ ವಿಪರ್ಯಾಸ, ಎಂಥ ದುರಂತ ಮತ್ತು ಎಂಥ ಸಂಕಟಕಾರದ ದಿನಗಳು ಬರಬಹುದು ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆಯ ಉದಾಹರಣೆ ನಿಮಗೆ ಸಿಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಒಬ್ಬನ ಕತೆ ಆಯಿತಾ. ಎರಡನೇದು ಇನ್ನೊಂದು ಹೇಳ್ತೇನೆ. ಬಾಸಿಜ್ ಅಂತ ಒಂದಿದೆ, ಅದಕ್ಕೊಬ್ಬ ಕಮಾಂಡರ್ ಇದ್ದಾನೆ. ಆತನ ಹೆಸರು ಸೊಲೇಮಾನಿ ಅಂತೇಳಿ. ಈತನಿಗೆ ಘೋರೆಮ್ಸ್ ರಾಜ್ ಸುಲೇಮಾನಿ, ರೇಜಾ ಸುಲೇಮಾನಿ ಅಂತ ಹೆಸರು. ಘೋರೆಮ್ಸ್ ರೇಜಾ ಸುಲೇಮಾನಿ ಅಂತ. ಈತ ಬಾಸಿಜ್ನ ಕಮಾಂಡ್ರಿ. ಬಾಸಿಜ್ ಅಂದರೆ ಏನು? ಬಾಸಿಜ್ ಅಂದರೆ ಜನವರಿಯಲ್ಲಿ ಅಲ್ಲಿಯ ಸ್ಥಳೀಯ ನಾಗರಿಕರ ಗೃಹ ಯುದ್ಧವನ್ನು ಮಾಡಿದರು. ಅವಾಗ 40,000 ಸ್ಥಳೀಯ ನಾಗರಿಕರ ಹತ್ಯೆಯನ್ನು ಮಾಡಿತು ಇರಾನ್ ಸರ್ಕಾರ ಅನ್ನೋಕ್ಕಿಂತ ಹೆಚ್ಚಾಗಿ ಈ ಬಾಸಿಜ್ ಅನ್ನುವಂಥ ಗುಂಪು ಮತ್ತು ಇಸ್ಲಾಮಿಕ್ IRGC ಇದೆಯಲ್ಲ, ಅವರು ಕಂಡಲ್ಲಿ ಗುಂಡು ಹೊಡೆದು ಸಾಯಿಸಿದ್ರು. ಲಾರಿಯಲ್ಲಿ ಹೆಣಗಳನ್ನು ತೆಗೆದುಕೊಂಡು ಹೋಗಿ ದಫನ್ ಮಾಡಿದರು. 1-2 ಅಂತ್ಯ ಸಂಸ್ಕಾರ, ಜನ ಸೇರೋದು ಇಲ್ವೇ ಇಲ್ಲ. ಹೋಲ್ಸೇಲಾಗಿ ಹೊತ್ಕೊಂಡು ಹೋಗೋದು, ಹೆಣ ತೊಗೊಂಡು ಹೋಗೋದು, ಹೂಳೋದು, ಆ ರೀತಿಯಾಗಿ ಮಾಡಿದರು. ಆ ರೀತಿ ಕಮಾಂಡ್ ಕೊಟ್ಟವನ ಹೆಸರೇ ಈ ರೇಜಾ ಸುಲೇಮಾನಿ. ಈ ರೇಜಾ ಸುಲೇಮಾನಿಯನ್ನು 18ನೇ ದಿವಸ ಆತನನ್ನು ಕೂಡ ಇಸ್ರೇಲ್ ಸೈನ್ಯ ಹೊಡೆದು ಹಾಕಿದೆ. ಅಂದರೆ 2 ಪ್ರಮುಖ ವ್ಯಕ್ತಿಗಳು ಯಾರಿದ್ರೋ ಅವರು ಖಲಾಸಾಗಿದ್ದಾರೆ. ಹಾಗಾದರೆ ಉಳಿದದ್ದೇನು? ಉಳಿದದ್ದು ಈ ಯುದ್ಧ ಎನ್ನುವುದಿದೆಯಲ್ಲ, ಇದಕ್ಕೊಂದು ತಾರ್ಕಿಕ ಅಂತ್ಯವನ್ನು ಕೊಡುವ ಬಗೆ ಬಹುಶಃ ಯಾರಿಗೂ ಗೊತ್ತಿಲ್ಲ ಅಂತ ನಾನು ಅನ್ಕೋತೇನೆ. ಬಹುಶಃ ಆಪರೇಷನ್ ಸಿಂಧೂರ್ ಹೆಸರಿನಲ್ಲಿ ನರೇಂದ್ರ ಮೋದಿಯವರು ತಕ್ಷಣದಲ್ಲಿ ಹೇಗೆ ಯುದ್ಧವನ್ನು ನಿಲ್ಲಿಸಿದ್ರು ಮರ್ಕಜ್ ಮೇಲೆ ಮಾಡಿದ ತಕ್ಷಣ, ಹಾಗೆ ಮಾಡುವುದು ಅಷ್ಟು ಸುಲಭದ ಕೆಲಸ ಅಲ್ಲ ಅಂತ. ನಮ್ಮ ಅದೃಷ್ಟಕ್ಕೆ ಆ ರೀತಿಯಾಗಿ ಒಂದು ಯುದ್ಧ ಪರಿಸಮಾಪ್ತಿಗೊಂಡದ್ದು ಬಹುಶಃ ನಮ್ಮ ಕಾಲಘಟ್ಟದಲ್ಲಿ ಆದಂಥ ಅತಿ ದೊಡ್ಡ ಪವಾಡ. ಇದು ಹೋದರೆ ಆ ಪಾಕಿಸ್ತಾನ ಜೊತೆ ಈ ಕಡೆಯಿಂದ ಟರ್ಕಿ, ಆ ಕಡೆಯಿಂದ ಚೈನಾ, ಈ ಕಡೆಯಿಂದ ಇರಾನು, ಆ ಕಡೆಯಿಂದ ಸೌದಿ ಅರೇಬಿಯಾ ಎಲ್ಲ ಸಹಾಯ ಮಾಡಲಿಕ್ಕೆ ಶುರು ಮಾಡಿ ಭಾರತವು ಯುದ್ಧದಲ್ಲಿ ಸಂಪೂರ್ಣ ತಾನು ತೊಡಗಿಸ್ಕೊಂಡು ಬಿಟ್ಟಿದ್ರೆ ಯುದ್ಧಕ್ಕೆ ಅಂತ್ಯವೇ ಇರಲಾರದ ಸ್ಥಿತಿ ಭಾರತಕ್ಕೂ ಬರ್ತಾ ಇತ್ತು. ನಾನು ಹೇಳಿದ ಇಷ್ಟು ರಾಷ್ಟ್ರಗಳು ಸಹಾಯಕ್ಕೆ ಬರೋದಿಲ್ವೋ ಬೇರೆ ವಿಷಯ. ಸಾಧ್ಯತೆಗಳನ್ನು ನೀವು ಅಲ್ಲಗಳೆಯಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಸ್ಥಿತಿ ನಿರ್ಮಾಣ ಆಗ್ತಿತ್ತೋ ಏನೋ. ಇವತ್ತು ಆ ಗತಿ ಬಂದಿದೆ. ಯಾಕೆ ಅಂತ ಹೇಳ್ತೀನಿ. ಯಾಕೆಂದರೆ ಯಾವ ವ್ಯಕ್ತಿಯನ್ನು ಅತಿ ಹೆಚ್ಚಾಗಿ ಅಮೆರಿಕದಲ್ಲಿ ಈ ಡೊನಾಲ್ಡ್ ಟ್ರಂಪ್ ನಂಬಿದ್ರೋ ಆತನೇ ನಿನ್ನೆ ರಾಜೀನಾಮೆ ಕೊಟ್ಬಿಟ್ಟಿದ್ದಾರೆ. ಈತ ಬಹಳ ಮುಖ್ಯವಾದ ವ್ಯಕ್ತಿ, ಕೌಂಟರ್ ಟೆರರಿಸಮ್ ಡೈರೆಕ್ಟರ್ ಈತನ ಹೆಸರು ಜೋ ಕ್ಯಾಂಟ್ ಅಂತೇಳಿ. ಜೋ ಕ್ಯಾಂಟ್ ಕೇವಲ ತಾನು ರಾಜೀನಾಮೆ ಕೊಡೋದಲ್ಲ, ಅದಕ್ಕೊಂದಿಷ್ಟು ಉದ್ದ ಪತ್ರ ಬರೆದಿದ್ದಾನೆ. ಆ ಪತ್ರದಲ್ಲಿ ಹೇಳ್ತಾನೆ, ಇರಾನ್ ಮೇಲೆ ನಾವು ಯುದ್ಧ ಮಾಡಬೇಕಾದ ಅಗತ್ಯತೆಯೇ ಇರಲಿಲ್ಲ, ನಮಗೆ ಅವರು ಎಂದೂ ಕೂಡ ಅಪಾಯಕಾರಿ ಅಲ್ಲ. ಆದರೂ ಕೂಡ ಡೊನಾಲ್ಡ್ ಟ್ರಂಪ್ ಅವರು ಇಸ್ರೇಲ್ನ ಮಾತನ್ನು ಕೇಳಿ ಇಸ್ರೇಲ್ನ ಒತ್ತಡಕ್ಕೆ ಮಣಿದು, ಯಹೂದಿಗಳ ಒತ್ತಡಕ್ಕೆ ಮಣಿದು ಈ ಇರಾನ್ ಯುದ್ಧವನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ನನ್ನ ಮನಸ್ಸಾಕ್ಷಿ ಒಪ್ತಾ ಇಲ್ಲ, ಆದ್ದರಿಂದ ನನ್ನ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ. ಹೆಂಗಿದೆ ಸ್ವಾಮಿ? ಅತ್ಯಂತ ನಂಬಿಗಸ್ತ, ವಿಶ್ವಾಸಾರ್ಹ ಡೊನಾಲ್ಡ್ ಟ್ರಂಪ್ ಈ ರೀತಿ ಯಾರ್ಯಾರನ್ನ ತಂದರೂ ಅವರೆಲ್ಲರೂ ರಾಜೀನಾಮೆ ಕೊಟ್ಟು ಹೋಗ್ತಾ ಇದ್ದಾರೆ. ಡೇ 1 ನೀವು ಗಮನಿಸ್ತಾ ಬನ್ನಿ. ಅಂದರೆ ವಿಶ್ವಾಸವನ್ನು ಕಾಪಾಡಿಕೊಳ್ಳುವಲ್ಲಿ, ಸಂಬಂಧವನ್ನು ಸಮನ್ವಯ ಮಾಡಿಕೊಳ್ಳುವಲ್ಲಿ ಯಾವತ್ತೂ ಕೂಡ ವಿಫಲರೇ ಡೊನಾಲ್ಡ್ ಟ್ರಂಪ್. ಡೊನಾಲ್ಡ್ ಟ್ರಂಪ್ ಮೊನ್ನೆ ನ್ಯಾಟೋ ದೇಶಗಳಿಗೆಲ್ಲ ಕರೆ ಕೊಟ್ಟರು. ಏನಂತ? ಸ್ಟ್ರೇಟ್ ಆಫ್ ಹಾರ್ಮೋಸ್ ಏನಿದೆ, ಅಂದರೆ ಹಾರ್ಮೋಸ್ ಜಲಸಂಧಿ ಏನಿದೆ, ಅಲ್ಲಿಯ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ನಿಮ್ಮ ಪಡೆಯನ್ನು ನಮ್ಮ ಜೊತೆ ಸೇರಿಸಬೇಕು, ನಮಗೆ ಸಹಾಯ ಮಾಡಬೇಕು ಅಂತ ಚೈನಾದಿಂದ ಹಿಡಿದು, ಆಸ್ಟ್ರೇಲಿಯಾದಿಂದ ಹಿಡಿದು, ಜಪಾನ್ನಿಂದ ಹಿಡಿದು ಎಲ್ಲ ರಾಷ್ಟ್ರಕ್ಕೆ ಕೇಳಿದರು. ಎಲ್ಲಿ ಕೇಳಿದ್ರು? ಫೋನ್ ಮಾಡಿ ಯಾರ ಜೊತೆ ಮಾತಾಡಲಿಲ್ಲ. ಟ್ರೂತ್ ಸೋಷಿಯಲ್ಸ್ ಅಂತ ನಮ್ಮಲ್ಲಿ ಟ್ವಿಟ್ಟರ್ ಹ್ಯಾಂಡ್ಲ್ ಹೆಂಗಿದೆ ಹಂಗೆ ಅಲ್ಲಿ ಒಂದಿದೆ ಅಮೇರಿಕಾದಲ್ಲಿ, ಅದರಲ್ಲಿ ಹಾಕಿದರು, ನೀವೆಲ್ಲ ನಮಗೆ ಸಹಾಯ ಮಾಡಬೇಕು, ನಮ್ಮ ಜಲ ಸಾರಿಗೆ ಸುಗಮ ಆಗಬೇಕು ಅಂದರೆ ನೀವೆಲ್ಲ ಕೈ ಜೋಡಿಸಬೇಕು ಅಂಥೇಳಿ ಚೈನಾ ಕೇಳಿದ್ರು. ಯಾವ ಚೈನಾದ ಬಗ್ಗೆ ಅಮೇರಿಕಾ ನಿರಂತರವಾಗಿ ಶತ್ರುತ್ವವನ್ನು ಸಾಧಿಸತ್ತೋ, ಪ್ರತಿಸ್ಪರ್ಧಿ ಅಂದ್ಕೊಳ್ಳತ್ತೋ ಮತ್ತು ಅದನ್ನು ಹೇಗಾದರೂ ಮಾಡಿ ಸದೆ ಬಡಿಬೇಕು ಅಂತ ಪ್ರಯತ್ನ ಮಾಡುತ್ತೋ ಅಂಥ ಚೈನಾ ಜೊತೆ ಸೇರಿ
ಎಲ್ಲ ರಾಷ್ಟ್ರಗಳನ್ನ, ಪಾಶ್ಚಿಮಾತ್ಯ ರಾಷ್ಟ್ರಗಳನ್ನ ಕೇಳ್ಕೊಂಡ್ರು. ಒಬ್ಬರು ಆಯಿತು ನಮ್ಮ ಸೈನ್ಯವನ್ನು ನಿಮ್ಮ ಜೊತೆ ಕಳಿಸ್ತೀವಿ, ನಮ್ಮ ಹತ್ರ ಇರೋ ತುಕಡಿ ಕೊಡ್ತೀವಿ ಅಂತ ಯಾರೂ ಹೇಳಲಿಲ್ಲ. ಅಥವಾ ನಮ್ಮಲ್ಲಿರೋ ಶಸ್ತ್ರಾಗಾರವನ್ನು ನಿಮಗೆ ರವಾನೆ ಮಾಡ್ತೀವಿ ಅಂತ ಯಾರೂ ಹೇಳಲಿಲ್ಲ. ಹೇಳಿದಂಥ ಒಬ್ಬನೇ ಒಬ್ಬ ವ್ಯಕ್ತಿ, ಕೇಳಿದರೆ ನಕ್ಕು ಬಿಡ್ತೀರಿ ನೀವು, ಆತ ಉಕ್ರೇನ್ನ ಅಧ್ಯಕ್ಷ ಕೇಳ್ದ. ಅವನಿಗೆ ಬಾಯಿಗೆ ಬಂದ ಹಾಗೆ ಬೈದು ಕಳಿಸಿದರು ಡೊನಾಲ್ಡ್ ಟ್ರಂಪ್. ನಾನೇನಾದರೂ ಸಹಾಯ ತೆಗೆದುಕೊಳ್ಳುವಲ್ಲಿ ಕಟ್ಟ ಕಡೆಯ ವ್ಯಕ್ತಿ ಯಾರಾದರೂ ಇದ್ದರೆ ನೀನೇ ಅಂತ ಆತನಿಗೆ ಹೇಳ್ಬಿಟ್ಟು. ಆತ ಹ್ಯಾಪ್ ಮೊರೆ ಹಾಕ್ಕೊಂಡು ಸುಮ್ಮನೆ ಕೂತಿದ್ದ. ಅವನು ಏನು ಹೇಳ್ದ ಅಂದರೆ, ನಮ್ಮಲ್ಲಿ ಈ ಕೌಂಟರ್ ಡ್ರೋನ್ ಟೆಕ್ನಾಲಜಿ ತುಂಬ ಚೆನ್ನಾಗಿದೆ, ಯಾಕಂದರೆ 2022ರಿಂದ 2026ವರೆಗೂ ನಿರಂತರವಾಗಿ ನಾವು ಈ ಡ್ರೋನ್ಗಳ ವಿರುದ್ಧ ಸಮರ ಸಾರಿದ್ದೀವಿ. ಡ್ರೋನ್ಗಳು ಎಲ್ಲ ಇರಾನ್ನಿಂದ ಬರ್ತಾ ಇದ್ದದ್ದೇ ರಷ್ಯಾಗೆ, ಶಹೀದ್ ಡ್ರೋನ್ ಅಂತೇಳಿ, ಶಹೀದು ಮತ್ತು ಇನ್ನೊಂದಿದೆ, 2 ಡ್ರೋನ್ಗಳು ಬರ್ತಾ ಇದ್ದದ್ದು. ಆ ಡ್ರೋನ್ಗಳನ್ನು ಹೇಗೆ ಅದನ್ನು ಕೌಂಟ್ರ್ ಮಾಡಬೇಕು ಅಂತ ಟೆಕ್ನಾಲಜಿನ ನಾವು ಡೆವಲಪ್ ಮಾಡ್ಕೊಂಡಿದ್ದೀವಿ ಉಕ್ರೇನ್ನಲ್ಲಿ. ಕೌಂಟರ್ ಟೆಕ್ನಾಲಜಿಯನ್ನು ಕೊಡಲಿಕ್ಕೆ ನಾನು ಸಿದ್ಧನಿದ್ದೀನಿ ಅಂತ ಆತ ತಾನಾಗಿ ವಾಲಂಟಿಯರ್ ಕೇಳ್ದ. ಸ್ಟ್ಯಾಂಡಪ್ ಕಾಮಿಡಿಯನ್ನು ಡೊನಾಲ್ಡ್ ಟ್ರಂಪ್ ಹೇಳ್ತಾರೆ, ನಾನು ಸಹಾಯ ತೆಗೆದುಕೊಳ್ಳುವಲ್ಲಿ ಕಟ್ಟ ವ್ಯಕ್ತಿ ಯಾರಾದರೂ ನೀನು ಅಂತ ಹೇಳ್ತಾರೆ. ಅದಾದ ಮೇಲೆ ಆತ ಏನು ಮಾಡ್ತಾನೆ, ಗಲ್ಫ್ ರಾಷ್ಟ್ರದ ಸಂಪರ್ಕ ಮಾಡ್ತಾನೆ, ದುಬೈ, ಬಹ್ರೈನ್, ಅಬುದಾಬಿ ಎಲ್ಲರ ಜೊತೆ ಮಾತಾಡಿ 201 ಮಿಲಿಟ್ರಿ ಡ್ರೋನ್ ಎಕ್ಸ್ಪರ್ಟ್ಗಳನ್ನು ಅಲ್ಲಿ ಕಳಿಸ್ತಾನೆ. ಯಾಕಂದರೆ ಈ ಇರಾನ್ ಏನು ಮಾಡ್ತಾ ಇದೆ ಗೊತ್ತಾ, ಅದು ಕ್ಷಿಪಣಿಗಳನ್ನು ಹಾರಿಸಿದ್ದು ತುಂಬ ಕಡಿಮೆ. ಡ್ರೋನ್ ಅತ್ಯಂತ ಕಡಿಮೆ ಬೆಲೆಯಲ್ಲಿ ನಿರ್ಮಾಣ ಆಗುತ್ತೆ. ಡ್ರೋನ್ ಹೆಚ್ಚು ವಿಧ್ವಂಸಕ ಕೆಲಸವನ್ನು ಮಾಡದೆ ಹೋದರೂ ಒಂದು ಹಂತಕ್ಕೆ ಡ್ಯಾಮೇಜ್ ಅಂತೂ ಮಾಡುತ್ತೆ. ಆಮೇಲೆ ಅದನ್ನು ತಯಾರಿ ಮಾಡಲಿಕ್ಕೆ ಹೆಚ್ಚು ಸಮಯ ಬ್ಯಾಲಿಸ್ಟಿಕ್ ಮಿಸೈಲ್ಗಳ ಹಾಗೆ ಹೆಚ್ಚು ಸಮಯ ಬೇಕಾಗೋದಿಲ್ಲ ಮತ್ತು ಹೆಚ್ಚು ದುಡ್ಡು ಬೇಕಾಗೋಲ್ಲ. ಹೀಗಾಗಿ ಎಲ್ಲೆಲ್ಲಿ ಕಾಣುತ್ತೋ, ಎಲ್ಲೆಲ್ಲಿ ತನ್ನ ಗಮ್ಯವನ್ನು ಅದು ತಲುಪಬಲ್ಲೋದು, ಎಷ್ಟು ಡಿಸ್ಟನ್ಸ್ಗೆ ಅಲ್ಲಿಗೆ ಹೊಡಿತಾ ಕೊಡೋದು. ಅದೇನು ಅಮೆರಿಕಕ್ಕೆ ಹೊಡಿಬೇಕಾಗಿಲ್ಲ, 13,000 ಕಿಲೋಮೀಟ್ರು ಇರಾನ್ಗೂ ಮತ್ತು ಅಮೆರಿಕಾಗೂ. 13 ಗಂಟೆಯ ಜರ್ನಿ ಡಿಸ್ಟನ್ಸು 11,681 ಕಿಲೋಮೀಟ್ರ್ ಇದೆ ಟೆಹರಾನ್ಗೂ ಮತ್ತು ಅಮೆರಿಕಾಗೂ. 13 ಗಂಟೆ ಜರ್ನಿ ಫ್ಲೈಟ್ನಲ್ಲಿ. ಹೀಗಾಗಿ ಈ ಡ್ರೋನ್ಗಳು ಅಬುದಾಬಿಗೆ, ದುಬೈಗೆ, ಕತಾರ್ಗೆ ಎಲ್ಲಿ ಕಾಣುತ್ತೋ ಅಲ್ಲಿ ಹೊಡಿಲಿಕ್ಕೆ ಶುರು ಮಾಡ್ತಾರೆ. ಅದನ್ನು ಕೌಂಟ್ರ್ ಮಾಡಬೇಕಲ್ಲ. ಕೌಂಟ್ರ್ ಮಾಡಲಿಕ್ಕೆ ಅಲ್ಲಿರುವಂಥ ಏರ್ ಬೇಸ್ನಿಂದ ಸಾಧ್ಯ ಆಗ್ತಾ ಇಲ್ಲ ಯುನೈಟೆಡ್ ಸ್ಟೇಟ್ಸ್ಗೆ. ಹೀಗಾಗಿ ಈ ಉಕ್ರೇನ್ನಿಂದ 201 ಜನರ ಎಕ್ಸ್ಪರ್ಟ್ಗಳನ್ನ ಕರೆಸ್ಕೊಂಡು ಅದನ್ನು ಕೌಂಟರ್ ಮಾಡೋದು ಹೇಗೆ ಅಂತ ಈಗ ಕಾರ್ಯಸಿದ್ಧಿ ಮಾಡ್ತಾ ಇದ್ದಾರೆ. ಇದು ಅಲ್ಲಿ ನಡೀತಾ ಇರುವ ವಿದ್ಯಮಾನ. ಹಾಗಾದರೆ ಮುಂದೆ ಭಾಳ ಮಜಾ ಇದೆ. ಇದು ಏನಂದರೆ, ಇಲ್ಲಿವರೆಗೂ ಈ 18 ದಿವಸಗಳ ಅವಧಿಯಲ್ಲಿ ಒಂದು ಕ್ಷಣ ನಿಮ್ಗೆ ಸತ್ತವ್ರ ಹೆಸರು ಹೇಳ್ಬಿಟ್ಟು, ಫಸ್ಟಿಗೆ ಸತ್ತಂಥವ್ರು ಬಿಟ್ಬಿಡಿ, ಖಾಮ್ನಿಯ ಜೊತೆ ಸತ್ತೋದ್ರಲ್ಲ, ಅವ್ರು ಬಿಟ್ಟ ಮೇಲೆ ಇವರು ಅಲಿ ಶಮ್ಖಾನಿನ ಸಾಯಿಸಿದ್ದಾರೆ. ಆಮೇಲೆ ಅದಾದಮೇಲೆ ಮೊಹಮ್ಮದ್ ಪಾಕ್ಪೋರ್ ಅಂತೆ IRGS ಕಮಾಂಡರ್ನ ಸಾಯಿಸಿದ್ದಾರೆ. ಅಜೀಜ್ ನಜೀರ್ದಾ ಅಂತೇಳಿ ಡಿಫೆನ್ಸ್ ಮಿನಿಸ್ಟರ್ ಸಾಯಿಸಿದ್ದಾರೆ. ಆಮೇಲೆ ಇದರ ಜೊತೆಗೆ ಅಷ್ಟು ಜನರನ್ನು ಈಗಾಗಲೇ ಮುಗಿಸಲಾಗಿದೆ. ಇವರೆಲ್ಲರೂ ಕೂಡ ಬಹಳ ಪ್ರಮುಖವಾದಂಥ ಇರಾನ್ನಲ್ಲಿ ಜವಾಬ್ದಾರಿಯನ್ನು ಇಟ್ಕೊಂಡವರು ಮತ್ತು ಯುದ್ಧವನ್ನು ಮುನ್ನಡೆಸ್ತಾ ಇರೋರು. ನಾನು ಪ್ರಾರಂಭದಲ್ಲಿ ಹೇಳಿದಾಗೆ 31 ಪ್ರಾಂತ್ಯದ ಕಮಾಂಡರ್ಗಳು ತಮ್ಮಿಷ್ಟ ಬಂದ ಹಾಗೆ ಯುದ್ಧವನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಇದರ ಔಟ್ಕಮ್ ಏನು, ಇದರಿಂದ ಏನು ಫಲಿತಾಂಶ ದೊರೆಯಬೇಕು ಅನ್ನುವಂಥದ್ದು ಡೊನಾಲ್ಡ್ ಟ್ರಂಪ್ಗೆ ಗೊತ್ತೇ ಇಲ್ಲ. ಇಸ್ರೇಲು ಈ ಕಡೆ ಬಿಟ್ಬಿಟ್ಟಿದೆ, ನೇರವಾಗಿ ಅದು ಹಿಜ್ಬುಲ್ಲಾಗಳ ಮೇಲೆ ದಾಳಿಯನ್ನು ಮಾಡಲಿಕ್ಕೆ ಶುರು ಮಾಡಿದೆ. ಬೈರೂತ್ ಕಡೆಯಿಂದ ಹೊಡ್ಕೊಂಬರ್ತಾ ಇದೆ. ಆಕ್ರಮಣ ಮಾಡ್ತಾ ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ, 10 ಲಕ್ಷ ಜನರನ್ನು ಅಲ್ಲಿಂದ ಒಕ್ಕಲೆಬ್ಬಿಸಿದೆ. ಅಂದರೆ 20% ಆಫ್ ದರ್ ಲೆಬನನ್ನಿನ ಪಾಪ್ಯುಲೇಷನ್ ಅಲ್ಲಿಂದ ಒಕ್ಕಲೆಬ್ಬಿಸಿದೆ. 10 ಲಕ್ಷ ಜನ ಆ ಜಾಗವನ್ನು ಆಕ್ರಮಿಸಿಕೊಂಡಿದೆ. ಅಲ್ಲಿ ಎಲ್ಲಿಯೂ ಕೂಡ ಇನ್ನು ಹಿಜ್ಬುಲ್ಗಳ ಧ್ವನಿಯನ್ನು ಎತ್ತಿರಬಾರ್ದು, ಆ ರೀತಿಯಾದಂಥ ದಾಳಿಯನ್ನು ಮಾಡಿ ತನ್ನ ಕೆಲಸವನ್ನು ಅದು ಸಾಧಿಸ್ಕೋತಾ ಇದೆ. ಈ ಮಧ್ಯೆ ಅಮೇರಿಕ ಭಾಳ ದೊಡ್ಡದಾದ ಕೆಲಸ ಮಾಡ್ತಾ ಇರೋದೇನೆಂದರೆ, ಈಗ ಗಮನಾರ್ಹವಾದ ಕೆಲಸ ಏನಂದರೆ, ಈಗ ಹಾರ್ಮುಜ್ ಜಲಸಂಧಿಯನ್ನು ಬಂದ್ ಮಾಡಿ ಹಠ ಹಿಡ್ಕೊಂಡು ಕೂತಿದೆ ಇರಾನು. ಇವರೇನು ಹೇಳ್ತಾ ಇದ್ದಾರೆ, ಅಮೇರಿಕ ಏನು ಮಾಡ್ತಾ ಇದೆ ಅಂದರೆ, 5,000 ಪೌಂಡಿನ ಬಂಕರ್ ಬಸ್ಟರ್ಗಳನ್ನು ಆ ಜಲಸಂಧಿಯ ಅಕ್ಕಪಕ್ಕ ಇರುವಂಥ ಶಸ್ತ್ರಾಗಾರ ಏನಿದ್ದಾವೆ ಅಲ್ಲಿ ಈ ವಾರ್ ಏರ್ಕ್ರಾಫ್ಟ್ ಮೂಲಕ ದಾಳಿಯನ್ನು ಮಾಡಿಸ್ತಾ ಇದ್ದಾರೆ. 5,000 ಪೌಂಡು ಡೀಪ್ ಪೆನಿಟ್ರೇಟರ್ ಮ್ಯುನಿಷನ್ಸ್ ಬಂಕರ್ ಬಸ್ಟರ್ಸ್ ಅಂತ ಹೇಳ್ತಾರೆ. ಅದಕ್ಕೆ ಅಂದರೆ ಡೀಪಾಗಿ ಪೆನಿಟ್ರೇಟ್ ಆಗುತ್ತೆ, ಭೂಮಿಯ ಒಳಗಡೆ ಹುದುಗಿ ಒಳಗಡೆ ಹೋಗಿ ಇವರೇನು ಒಳಗಡೆ ಕಣಿವೆ ಮಾಡಿಕೊಂಡು ಅದರೊಳಗಡೆ ಶಸ್ತ್ರಾಗಾರ ಇಟ್ಟಿದ್ದಾರೋ ಅಲ್ಲಿ ಹೋಗಿ ಬ್ಲಾಸ್ಟ್ ಆಗ್ಬಿಡುತ್ತೆ. ಅಂದರೆ ಅವ್ರ ಬಳಿ ಯಾವುದೇ ಆರ್ಟಿಲರಿಗಳಿರಬಾರ್ದು. ಅವರು ಹಾರ್ಮುಜ್ ಜಲಸಂಧಿಯ ಮೂಲಕ ದಾಳಿ ಮಾಡಲಿಕ್ಕೆ ಅವರು ನಿಶಸ್ತ್ರರಾಗಿರಬೇಕು. ಅವರು ಏನೂ ಮಾಡಲಾರ್ದ ನಿತ್ರಾಣ ಸ್ಥಿತಿಯಲ್ಲಿರಬೇಕು. ಆವಾಗ ನಮ್ಮ ಸಮುದ್ರದಲ್ಲಿ
ಎಲ್ಲ ನಮ್ಮ ಹಡಗುಗಳು ಪಾಸ್ ಆಗಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ನಿರಂತರವಾದ ದಾಳಿಯನ್ನು ಅಮೇರಿಕ ನಡೆಸ್ತಾ ಇದೆ. ಇದು ಅತಿ ದೊಡ್ಡದಾದಂಥ ಮತ್ತು ಅತಿ ಭೀಕರವಾದಂಥ ಮತ್ತು ತಾರ್ಕಿಕ ಅಂತ್ಯಕ್ಕೆ ಹತ್ತಿರವಾದಂಥ ಹೋರಾಟ ಅಂತ ನನಗನ್ಸುತ್ತೆ ಇದು. ಯಾಕೆಂದರೆ ಅವ್ರು ಹೇಳಿದ್ದೆ, ನಾನು ನಿಮ್ಮ ಮುಂಚೆನೇ ಹೇಳಿದೆ, ಎಲ್ಲ ಮೌಂಟೇನ್ಸ್ ಒಳಗಡೆ ಕಣಿವೆಗಳನ್ನು ಮಾಡಿ ಅವರು ಶಸ್ತ್ರಾಗಾರ ಮಾಡಿದೆ ಅಂತ. ಈ ಹಾರ್ಮುಜ್ ಜಲಸಂಧಿ ಇದೆಯಲ್ಲ, ಆ ಕೋಸ್ಟ್ ಲೈನ್ ಏನಿದೆ, ಆ ಕೋಸ್ಟ್ ಲೈನ್ ಪಕ್ಕದಲ್ಲಿ ಇದ್ದಾವೆ ಅಂತ ಈಗ ಬಂದಿರುವಂಥ ಗುಪ್ತಚರ ಮಾಹಿತಿ. ಆ ಮಾಹಿತಿಗೆ ಅನುಗುಣವಾಗಿ ಟಾರ್ಗೆಟ್ ಮಾಡಿ ಹೊಡಿತಾ ಇರೋದ್ರಿಂದ ಇರಾನು ಹೈರಾನ್ ಪರೇಶಾನ್ ಆಗಿದೆ. ಜೊತೆಗೆ ಅಲ್ಲಿರುವಂಥ ಲೀಡರ್ಗಳು ಯಾರೂ ಉಳಿದಿಲ್ಲ. ನಿನ್ನೆ ಆ ಲ್ಯಾರಿಜಾನಿ ಮತ್ತು ಈ ಸೊಲೆಮಾನಿ ಆತನ ಜನಾಜಾ ನಡೆಯಿತು ನಿನ್ನೆ ಸಂಜೆ. ಜನಾಜಾ ಅಂದರೆ ಅಂತಿಮ ಕ್ರಿಯೆಗೆ ಸೇರಿದ ಜನರನ್ನು ನೀವು ನೋಡಬೇಕಾಗಿತ್ತು ರೀ. ಈ ಧರ್ಮಾಂಧತೆ ಯಾವ ಮಟ್ಟಿಗಿರುತ್ತೆ ಮತ್ತು ಹುತಾತ್ಮರಾದವರು ಅಂತ ಇವರೇನಂತಾರಲ್ಲ, ಅಂದರೆ ತಮ್ಮನ್ನು ತಾವು ವೀರಾರ್ಪಣೆ ಮಾಡ್ಕೊಂಡವರು ಅಂತಾರಲ್ಲ, ಅದಕ್ಕೆ ಎಷ್ಟು ಬೆಲೆ ಕೊಡ್ತಾರೆ ಮತ್ತು ಆ ರೀತಿ ಸಾಯುವುದನ್ನು ಎಷ್ಟು ಗೌರವ ಅಂತ ಭಾವಿಸ್ತಾರೆ. ಅಂದರೆ ಇವರಿಗೆ ಸಾವು ಅನ್ನೋದು ಭಾಳ ಬೇಕು, ನಾವು ಸಾಯಬೇಕು ಅಂತ ಸಾಯ್ತಾ ಇರೋ ಜನರ ಥರ ಇವರೆಲ್ಲ ಕಾಣಿಸ್ತಾರೆ. ಇವರಲ್ಲಿ ಯಾರಿಗೂ ಕಂಬನಿ ಇರೋದಿಲ್ಲ, ಅಶ್ರು ತರ್ಪಣ ಇಲ್ಲ, ಏನೂ ಇಲ್ಲ. ಆತ ಜನ್ನತ್ಗೆ ಹೋದ, 72 ಸುಂದರಿಯರು ಸಿಕ್ಕರು, ಕುಡಿಲಿಕ್ಕೆ ವೈನ್ ಸಿಕ್ತು, ನೆಮ್ಮದಿಯಾಗಿದ್ದಾನೆ ಅಂತ ಭ್ರಮಿಸ್ಕೊಂಡು ಬಿಡ್ತಾರೆ. ಹೀಗಾಗಿ ಫಿದಾಯಿನ್ಗಳು ನಡೀತಾನೆ ಇರ್ತವೆ. ನಾನು ಇವತ್ತು ಒಂದಷ್ಟು ಟಿಪ್ಪಣಿಗಳನ್ನು ಮಾಡಿಕೊಂಡೆ. ನಾನು ಮುಂಚೆನೂ ಇತ್ತು ನನ್ನ ಹತ್ರ, ಒಂದು ಆರ್ಡ್ರಲ್ಲಿ ಬರ್ಕೊಂಡೆ. ಏನಪ್ಪ ಅಂತಂದರೆ, ಒಂದು ಈಗೇನು ದಾಳಿ ಆಗ್ತಾ ಇದೆಯಲ್ಲ, ಡಿಸ್ಟೆನ್ಸ್ ಎಷ್ಟಿದೆ ಅಪ್ಪ ನಮ್ಗೆ ಗೊತ್ತಾಗಬೇಕಲ್ವ. ಈಗ ದುಬೈಗೆ ಮತ್ತು ಇರಾನ್ಗೆ, ದಕ್ಷಿಣ ಇರಾನ್ಗೆ ಡಿಸ್ಟೆನ್ಸ್ ಎಷ್ಟಿದೆ? ಈ ಥರ ಹೊಡಿತಾರೆ ಅಂದರೆ ಎಷ್ಟು ದೂರ ಇರಬೇಕದು? ಬೈ ರೋಡ್ ಎಷ್ಟಿದೆ, ಆಮೇಲೆ ವಿಮಾನದ ಇದು ಎಷ್ಟಿದೆ, ನಾಟಿಕಲ್ ಮೈಲ್ಸಲ್ಲಿ ಎಷ್ಟಾಗುತ್ತೆ ಅಂದರೆ, ದುಬೈ ಮತ್ತು ದಕ್ಷಿಣ ಇರಾನ್ ಅಂದರೆ ಬಂದರ್ ಅಬ್ಬಾಸ್ ಅಂತ ಹೆಸರು ಅದಕ್ಕೆ. ಕೇವಲ 240 ಕಿಲೋಮೀಟರ್ ಅಂತರದಲ್ಲಿ ಇರಾನ್ಗೂ ಮತ್ತು ದುಬೈಗೂ ಕನೆಕ್ಷನ್ ಇದೆ. ಟೆಹರಾನ್ ಆದರೆ ದೂರ ಆಗುತ್ತೆ. ಟೆಹರಾನ್ ಇನ್ನೊಂದು ತುಡಿ. ನಾನು ಹೇಳಿದ್ನಲ್ಲಿ ನಿಮಗೆ, ಭಾರತದ ಅರ್ಧದಷ್ಟು ಭೂಮಿತಿ ಇರುವಂಥ ದೇಶ ಅದು ಇರಾನು. ಜನಸಂಖ್ಯೆ ಕಡಿಮೆ, ಆದರೆ ಭೂಮಿತಿ ದೊಡ್ಡದು ಮತ್ತು ಜಿಯಾಗ್ರಫಿಕಲಿ ಬೆಟ್ಟ ಪರ್ವತ ಆ ರೀತಿ ಇರುವಂಥ ಜಾಗ. ಟೆಹರಾನ್ಗೆ ಹೋಗ್ಬೇಕಾದ್ರೆ 1200, ಪಕ್ಕದ ದಕ್ಷಿಣ ಇರಾನ್ಗೆ ಬಂದರ್ ಅಬ್ಬಾಸ್ ಬರೋಕ್ಕೆ ಕೇವಲ 240. ಬಂದರ್ ಅಬ್ಬಾಸಿಂದ ಬೇಕಾದ್ರೆ ದಾಳಿ ಮಾಡಿಬಿಡ್ತಾರೆ ದುಬೈ ಮೇಲೆ. ಯಾಕೆ 240 ಕಿಲೋಮೀಟ್ರು, 240ರಿಂದ 300 ಕಿಲೋಮೀಟ್ರು ಕೋಸ್ಟ್ ಲೈನ್ ಮೂಲಕ, ಪರ್ಷಿಯನ್ ಗಲ್ಫ್ ಲೈನ್ ಮೂಲಕ ನೀವು ಕಾರಲ್ಲಿ ಅಲ್ಲಿಗೆ ಹೋಗ್ಬೋದು. ಎರಡನೇದು ಟೆಲ್ ಅವೀವ್ಗೂ ಮತ್ತು ಟೆಹರಾನ್ಗೂ ಎಷ್ಟು ಡಿಸ್ಟೆನ್ಸ್ ಇದೆ, ಇಸ್ರೇಲ್ಗೂ ಮತ್ತು ಟೆಹರಾನ್ಗೂ ಕೇಳಿದ್ರೆ ಆಶ್ಚರ್ಯಪಟ್ಬಿಡ್ತೀರಿ ನೀವು. 1550 ಕಿಲೋಮೀಟ್ರ್ ಇದೆ, 1500 ಕಿಲೋಮೀಟ್ರ್, 1000ದಿಂದ 1700 ಕಿಲೋಮೀಟ್ರ್ ಆಗುತ್ತೆ. ಅಂದರೆ ಮಧ್ಯದ ಊರುಗಳನ್ನು ಸೇರಿಸಿದ್ರೆ ನಿಮಗೆ ಅಷ್ಟು ದೂರದಲ್ಲಿರುವಂಥ. ಇನ್ನು ಇರಾನ್ ಅಮೇರಿಕಾಗೆ 11680 ಕಿಲೋಮೀಟ್ರ್, ಇರಾನ್ ಸೌದಿ ಅರೇಬಿಯಾಗೆ 1268 ಕಿಲೋಮೀಟ್ರ್. ತಮ್ಮ ಪಾಡಿಗೆ ತಾವು ನೆಮ್ಮದಿಯಾಗಿರಲಿಕ್ಕೆ ಅಷ್ಟಷ್ಟು ದೂರದಲ್ಲಿರುವಂಥ ದೇಶಗಳು ಹೀಗೆ ತಂತ್ರಜ್ಞಾನವನ್ನು ಬಳಸ್ಕೊಂಡು ಮನುಕುಲವನ್ನು ನಾಶ ಮಾಡಲಿಕ್ಕೆ ಯಾಕೆ ಈ ಮತಾಂಧರ ಹೋಗ್ತಾ ಇದ್ದಾರೆ ನನಗೆ ಅರ್ಥ ಆಗ್ತಾ ಇಲ್ಲ. ಭಗವಂತ ಇವರಿಗೆ ಕೇಳಿದ್ದಕ್ಕಿಂತ ಜಾಸ್ತಿ ಕೊಟ್ಬಿಟ್ಟ. ನೋಡಿ, ನಾವು ನರಳ್ತೀವಿ 100 ರೂಪಾಯಿ ಸಂಪಾದನೆ ಮಾಡಲಿಕ್ಕೆ. ಅವ್ರು ಹಿಂಗೆ ಕೆಬರಿದ್ರೆ, ಮರಳನ್ನು ಹಿಂಗೆ ಕೆಬರಿ ಹಿಂಗೆ ತೆಗೆದ್ರೆ ಡೀಸೆಲ್ಲು, ಪೆಟ್ರೋಲ್, ಕಚ್ಚಾ ತೈಲ ಸಿಗತ್ತೆ, ಅನಿಲ ಸಿಗತ್ತೆ. ಇಡೀ ಪರ್ಷಿಯನ್ ಗಲ್ಫಲ್ಲಿ ಎಲ್ಲಿ ಹೋದರು ನಿಮಗೆ. ಅಂಥ ಭಗವಂತ ಅಷ್ಟು ಅವಕಾಶ ಕೊಟ್ಟಾಗ ಈ ಉಪದ್ವ್ಯಾಪ ಅಂತಾರಲ್ಲ, ಉಪದ್ವ್ಯಾಪ ಮಾಡ್ಕೊಳ್ಳೋ ಮೂಲಕ ತಮ್ಮನ್ನು ತಾವು ನಾಶ ಮಾಡ್ಕೊಳ್ಳೋದು. ಯಾರೋ ಒಬ್ಬ ಭವಿಷ್ಯ ನುಡಿದಿದ್ದಾನೆ, ಎಷ್ಟರ ಮಟ್ಟಿಗೆ ನಿಜ ಆಗುತ್ತೋ ಗೊತ್ತಿಲ್ಲ. ಮುಂದಿನ ಕಾಲಘಟ್ಟದಲ್ಲಿ ಈ ಏನು ಪರ್ಷಿಯನ್ ಗಲ್ಫ್ ಇರುತ್ತೆ ಅವೆಲ್ಲ ಹಿಂದೂ ಸಾಮ್ರಾಜ್ಯ ಆಗಿಬಿಡುತ್ತೆ. ಅಲ್ಲಿ ಯಾರು ಈ ಮುಸಲ್ಮಾನರೇ ಇರೋದಿಲ್ಲ. ಹೀಗೆ ಒಂದು ಕಾಲಕ್ಕೆ ಪರ್ಷಿಯನ್ರು ಅಲ್ಲಿದ್ದರು, ಜೊರಾಸ್ಟ್ರಿಯನ್ರು, ಪರ್ಷಿಯನ್ರು ಎಲ್ಲ ಇದ್ರಲ್ಲ, ಆ ರೀತಿ ವಾಪಸ್ ಆ ಕಾಲಕ್ಕೆ ನಾವು ಹೋಗ್ತೀವಿ ಅಂತ. ಹಂಗಾಗಿಬಿಟ್ರೆ ದೇವ್ರ ದಯಿಂದ ಯುಗಾದಿ ದಿವಸ ನಾನು ಹೇಳಿದ್ದೀನಿ, ಅದು ನಿಜ ಆಗಿಬಿಟ್ರೆ ನಮಗಿಂತ ಸೌಭಾಗ್ಯ ಯಾವುದಿರುತ್ತೆ. ನಾವು ಇನ್ನೊಂದು ಧರ್ಮದವರು, ಇನ್ನೊಂದು ಮತದವರು ಇರಬಾರ್ದು ಅಂತ ನಾನು ಹೇಳೋದಿಲ್ಲ. ಯಾವುದೇ ಮತ ಅವಿವೇಕತನಕ್ಕೆ ನಾಂದಿ ಹಾಡಬಾರ್ದು ಅನ್ನೋದು ನನ್ನ ಆಶಯ. ಮತ್ತೊಮ್ಮೆ ತಮಗೆಲ್ಲ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ, ಹಿರಿಯರಾದವರು ನಮಗೆ ಆಶೀರ್ವಾದ ಮಾಡಿ ಅಂತ ಕೋರಿ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.